ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಸೂಪರ್ ಆದೊಂದು ಬ್ರೇಕ್ಫಾಸ್ಟ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಸಣ್ಣ ಸಣ್ಣ ಹಸಿವಾಗುತ್ತೆ ನೋಡಿ, ಆವಾಗ ನೀವು ಇದನ್ನು ಮಾಡಿ ಜಟ್ಪಟಾಗಿ ತಿನ್ಬೋದು. ಕೇವಲ 10 ನಿಮಿಷದಲ್ಲಿ ಇದನ್ನು ನೀವು ಬೇಗನೆ ಮನೆಯಲ್ಲಿ ಮಾಡ್ಬೋದು. ಓಕೆ, ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದು ಕಾಣ್ತಾ ಉಂಟು ನೋಡಿ, ಎಷ್ಟು ಸಾಫ್ಟ್ ಆಗಿದೆ. ತುಂಬ ಸಿಂಪಲಾದ ರೆಸಿಪಿ. ಇದರೊಂದಿಗೆ ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಚಟ್ನಿ, ಶೇಂಗಾ ಚಟ್ನಿ, ಜಿಂಜರ್ ಚಟ್ನಿ ಏನು ಕೂಡ ನೀವು ಹೇಳ್ಬೋದು. ತುಂಬ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಾಗುತ್ತೆ. ಈ ದೋಸೆಯೊಂದಿಗೆ ಈ ಚಟ್ನಿ ಸೂಪರ್. ನೋಡಿದ ತಕ್ಷಣ ನಿಮಗೆ ಲೈಕ್ ಆಯ್ತಂತಂದರೆ ಈವಾಗಲೇ ಲೈಕ್ ಮಾಡಿ. ಓಕೆ, ಇವಾಗ ನಾನು ತೋರಿಸ್ತೀನಿ ಯಾವ ರೀತಿ ಇದನ್ನು ಮಾಡೋದಂತ ಹೇಳಿ, ಹಾಗೂ ಏನೆಲ್ಲ ಇದಕ್ಕೆ ಬೇಕಂತ ಹೇಳಿ. ಫಸ್ಟಿಗೆ ನಾವಿಲ್ಲಿ ಚಟ್ನಿಯನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ. ಅದಕ್ಕೋಸ್ಕರ ನಾನಿಲ್ಲಿ ಹಾಕ್ತಾಯಿದ್ದೀನಿ ಸ್ವಲ್ಪ ಆಯಿಲ್, ಎಣ್ಣೆ ಯಾವುದು ಕೂಡ ಆಗುತ್ತೆ. ಸಾಸಿವೆ ಎಣ್ಣೆ ಕೂಡ ನೀವು ಯೂಸ್ ಮಾಡ್ಬೋದು. 1/4 ಕಪ್ಪಷ್ಟು ಶೇಂಗಾವನ್ನು ನಾನಿಲ್ಲಿ ಹಾಕಿದ್ದೀನಿ. ಹಸಿ ಶೇಂಗಾವನ್ನು ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ಒಂದು 3ರಿಂದ 4 ಬೆಳ್ಳುಳ್ಳಿ ಹೆಸಳು ಹಾಗೂ ಅರ್ಧ ನೀರುಳ್ಳಿ. ಆಮೇಲೆ ಇದಕ್ಕೆ ಖಾರಕ್ಕೆ ಬೇಕಾಗುವಷ್ಟು ನಾನಿಲ್ಲಿ ಒಂದು 4 ಒಣಮೆಣಸನ್ನು ಹಾಕಿದ್ದೀನಿ. ನಿಮಗೆ ಜಾಸ್ತಿ ಖಾರ ಇಷ್ಟ ಆದರೆ ಜಾಸ್ತಿ ಹಾಕ್ಬೋದು, ಕಮ್ಮಿ ಆದರೆ ಕಮ್ಮಿ ಹಾಕ್ಬೋದು. ದೊಡ್ಡ ತುಂಡು ಶುಂಠಿ ತೊಗೊಂಡಿದ್ದೀನಿ ನಾನಿಲ್ಲಿ. ಹಾಗೂ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇವೆಲ್ಲವನ್ನು ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡಬೇಕು. ಜಾಸ್ತಿ ಕೆಂಪು ಮಾಡಲಿಕ್ಕಿಲ್ಲ, ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ಸಾಕು ಇದನ್ನು. ಓಕೆ, ಇದಕ್ಕೆ ಬೇಕಿದ್ರೆ ನೀವು ಟೊಮೆಟೊ ಕೂಡ ಒಂದು ಸೇರಿಸ್ಬೋದು. ಟೊಮೆಟೊ ನೀವು ಕಾಯಿ ಟೊಮೆಟೊ ಕೂಡ ಇದಕ್ಕೆ ಹಾಕ್ಬೋದು, ಚೆನ್ನಾಗಾಗುತ್ತೆ. ಓಕೆ, ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡೋಣ ಈ ರೀತಿ. ಇವಾಗ ಇದು ಫ್ರೈ ಆಗಿದೆ. ಗ್ಯಾಸನ್ನಿಲ್ಲಿ ಆಫ್ ಮಾಡ್ತೀನಿ. ಹಾಗೂ ಇದಕ್ಕೆ ಹುಳಿಗೋಸ್ಕರ ನಾನಿಲ್ಲಿ ಸಣ್ಣ ತುಂಡು ಹುಳಿಯನ್ನು ಕೂಡ ಹಾಕ್ತಾಯಿದ್ದೀನಿ. ಓಕೆ, ಇದು ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ನಾವಿದನ್ನು ಸಣ್ಣ ಮಿಕ್ಸಿ ಜಾರಿಗೆ ಹಾಕಿ ನೀರು ಸ್ವಲ್ಪ ಕಮ್ಮಿ ಹಾಕಿ ಗ್ರೈಂಡ್ ಮಾಡೋಣ. ನಿಮಗೆ ತೆಳು ತುಂಬ ಇಷ್ಟ ಇದೆ ಆದರೆ ನೀವು ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಬೋದು. ಓಕೆ, ಎಲ್ಲವನ್ನು ಇದಕ್ಕೆ ಹಾಕೋಣ ಹಾಗೂ ಗ್ರೈಂಡ್ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳೋಣ. ಓಕೆ, ನೋಡಿ ಚಟ್ನಿ ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡಿದ್ದೀನಿ ನಾನು, ನೋಡ್ಬೋದು ನೀವು. ಈ ರೀತಿ ಬಂದರೆ ಸಾಕು. ನಾನು ಇಷ್ಟೇ ದಪ್ಪವಾಗಿ ಇಡ್ತಾ ಇದ್ದೀನಿ. ನಿಮಗೆ ತೆಳು ಬೇಕಿದ್ರೆ ನೀವು ತೆಳು ಹಾಗೆ, ಸ್ವಲ್ಪ ಒಗ್ಗರಣೆ ಬೇಕಿದ್ದರೂ ನೀವು ಕೊಡ್ಬೋದು. ಓಕೆ, ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ದೊಡ್ಡ ಮಿಕ್ಸಿ ಜಾರ್. ಅದರಲ್ಲಿ ನಾನು 1 ಕಪ್ಪಷ್ಟು ಸೆಮೋಲಿನ ಅಂದರೆ ಸಣ್ಣ ರವೆ ಹೇಳ್ತಾರೆ ನೋಡಿ, ಚಿರೋಟಿ ರವೆ, ಅದನ್ನು ಹಾಕ್ತಾಯಿದ್ದೀನಿ. ಹಾಗೂ ಅರ್ಧ ಕಪ್ಪಷ್ಟು ನಾನಿಲ್ಲಿ ಗೋಧಿ ಹುಡಿ, ವೀಟ್ ಫ್ಲೋರ್ ಹೇಳ್ತಾರೆ ನೋಡಿ, ಅದನ್ನು ಹಾಕ್ತಾಯಿದ್ದೀನಿ. ಆಮೇಲೆ ನಾನಿಲ್ಲಿ 3ರಿಂದ 4 ಬೆಳ್ಳುಳ್ಳಿ ಹೆಸಳು, ಆಮೇಲೆ ಅರ್ಧ ಆನಿಯನ್. ನೆಕ್ಸ್ಟ್ ಇದಕ್ಕೆ ಹಾಕ್ತಾಯಿದ್ದೀನಿ ನಾನು ಮೊಟ್ಟೆ. ಇದು ಆಪ್ಷನಲ್. ಎಗ್ ನಿಮಗೆ ಬೇಕಿದ್ರೆ ಮಾತ್ರ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಮೊಟ್ಟೆ ಹಾಕೋದೇನು ಇದು ಅಷ್ಟೇ ಟೇಸ್ಟ್ ಆಗುತ್ತೆ. ಹಾಗಾಗಿ ಮೊಟ್ಟೆ ಬೇಕಿದ್ರೆ ನೀವು ಹಾಕಿ, ಇಲ್ದಿದ್ರೆ ಮೊಟ್ಟೆ ತಿನ್ನದವರು ಸ್ಕಿಪ್ ಮಾಡಿ. ಓಕೆ, ಆಮೇಲೆ ಇದಕ್ಕೆ ಕರ್ಡ್ ಹಾಕ್ತಾಯಿದ್ದೀನಿ, ಮೊಸರು ಒಂದು 1/4 ಕಪ್ಪಷ್ಟು. ನೆಕ್ಸ್ಟ್ ಇದಕ್ಕೆ ನಾನು ಹಾಕ್ತಾಯಿದ್ದೀನಿ ನೀರು. ಇಲ್ಲಿ ನೀರನ್ನು ಹಾಕಿ ಇದನ್ನು ನಾವು ಗ್ರೈಂಡ್ ಮಾಡಬೇಕು. ತುಂಬ ತೆಳುವಾಗಿ ಗ್ರೈಂಡ್ ಮಾಡಲಿಕ್ಕಿಲ್ಲ ನೋಡಿ, ಈ ರೀತಿ ಬರಬೇಕಿದು. ತೆಳು ಬೇಕಿದ್ರೆ ತೆಳು ಕೂಡ ನೀವು ಮಾಡ್ಬೋದು, ಆದರೆ ಈ ದೋಸೆ ಸ್ವಲ್ಪ ದಪ್ಪ ಇದೆ ಆದರೆ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ತುಂಬ ತೆಳುವಾಗಿ ಇದರ ಹಿಟ್ಟನ್ನು ನೀವು ನೀರು ಹಾಕಿ ಮಾಡಬೇಡಿ, ಈ ರೀತಿ ಇರಲಿ. ಆಮೇಲೆ ಇದಕ್ಕೆ ಇವಾಗ ಹಾಕೋಣ ರುಚಿಗೆ ತಕ್ಕಷ್ಟು ಸಾಲ್ಟ್, ಉಪ್ಪು ಹಾಕಿ ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಇದರ ಮೇಲೆ. ಓಕೆ, ಸರಿಯಾಗಿ ಇದನ್ನು ಮಿಕ್ಸ್ ಮಾಡೋಣ. ಇದಕ್ಕೆ ಏನೋ ಪೌಡರ್ ಇರಲಿ, ಬೇಕಿಂಗ್ ಸೋಡಾ ಏನು ಕೂಡ ಹಾಕಲಿಕ್ಕಿಲ್ಲ. ಇವಾಗ ದೋಸೆ ತವ ತಗೊಂಡು ಅದನ್ನು ಬಿಸಿ ಆಗಲಿಕ್ಕೆ ಇಡೋಣ. ಅದಕ್ಕೆ ಸ್ವಲ್ಪ ನಾನಿಲ್ಲಿ ಆಯಿಲನ್ನು ಹಚ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು ನೀವು. ಹಾಗೂ ದೋಸೆ ಚೆನ್ನಾಗಿ ತವ ಬಿಸಿ ಆದಮೇಲೆ ಇದನ್ನು ನೀವು ಹಾಕಿದರೆ ಆಯಿತು. ನೋಡಿ, ಹಾಕುವಾಗ 1 ಸ್ಪೂನಷ್ಟು ನೀವು ಈ ರೀತಿ ಹಾಕಿದರೆ ಸಾಕು. ಸ್ವಲ್ಪನೇ ನೀವು ಈ ರೀತಿ ಸ್ಪ್ರೆಡ್ ಮಾಡಬೇಕು ಅಷ್ಟೇ, ಜಾಸ್ತಿ ಇದು ತೆಳು ಮಾಡಲಿಕ್ಕಿಲ್ಲ. ನೋಡಿ ಈ ರೀತಿ. ಓಕೆ, ನೋಡಿದ್ರಲ್ಲ, ಇದೇ ರೀತಿ ಇರಬೇಕು. ಇವಾಗ ಇದನ್ನು ಸ್ವಲ್ಪ ಹೊತ್ತು ನಾವು ಮುಚ್ಚಿಡೋಣ. ಓಕೆ, 1 ನಿಮಿಷದ ನಂತರ ನಾನು ಇವಾಗ ಇದನ್ನು ತೆಗಿತಾ ಇದ್ದೀನಿ. ಮೇಲ್ಗಡೆ ನೋಡಿ ಪರ್ಫೆಕ್ಟಾಗಿದ್ದು ಬಂದಿದೆ. ಇವಾಗ ಏನು ಮಾಡಬೇಕಂದ್ರೆ ಇದರ ಮೇಲೆ ನಾವು ಬಟರನ್ನು ಹಾಕಬೇಕು. ಬೆಣ್ಣೆ ಅಂತ ಹೇಳ್ತೀವಿ ನೋಡಿ, ಅದು
ಒಮ್ಮೆಲೆ ಬಟರ್ ಇಲ್ಲದಿದ್ದರೆ ನೀವು ಆಯಿಲ್ ಕೂಡ ಹಚ್ಬೋದು, ಆದರೆ ಬಟರ್ ಇದೆ ಆದರೆ ಇದರ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ನೋಡಿ ಈ ರೀತಿ ಬಟರನ್ನು ಹಚ್ಚಿ ಆಮೇಲೆ ಇದನ್ನು ನಾವು ತಿರುಗಿಸಿ ಹಾಕಬೇಕು. ಮಗುಚಿ ಹಾಕಿದರೆ ಮಾತ್ರ ಇದು ತುಂಬ ಟೇಸ್ಟ್. ಅಂದರೆ ಈ ರೀತಿ ಟರ್ನ್ ಮಾಡಿ ಹಾಕಿ, ಇನ್ನೊಂದು ಸೈಡ್ ಅದು ಸ್ವಲ್ಪ ಕ್ರಿಸ್ಪಿಯಾಗಿ ಫ್ರೈ ಆಗಬೇಕು, ಆವಾಗ ತುಂಬ ಚೆನ್ನಾಗಾಗೋದು. ನೀವು ಬಟರೆಲ್ಲ ಹಾಕಿ ಈ ರೀತಿ ಟರ್ನ್ ಮಾಡಿ ಹಾಕಿದರೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿದು ಫ್ರೈ ಆಗುತ್ತೆ. ಬೇಕಿದ್ರೆ ತುಪ್ಪ ಕೂಡ ನೀವು ಹಾಕ್ಬೋದು. ನೋಡಿ ಇವಾಗ ಎಷ್ಟು ಚೆನ್ನಾಗಿದು ಕಾಣ್ತಾ ಉಂಟು. ಬಿಸಿ ಬಿಸಿ ಇರುವಾಗ ಇದನ್ನು ತಿನ್ನಿ, ಕ್ರಿಸ್ಪಿ ಆಗಿರುತ್ತೆ, ಸ್ವಲ್ಪ ತುಂಬ ಚೆನ್ನಾಗಾಗುತ್ತೆ ಇದು. ಇನ್ನೂ ಕೂಡ ಸ್ವಲ್ಪ ಕ್ರಿಸ್ಪಿ ಬೇಕಿದ್ದರೂ ನೀವು ಫ್ರೈ ಮಾಡ್ಬೋದು. ಓಕೆ, ಅದೇ ರೀತಿ ನಾನು ಇನ್ನೊಂದು ಕೂಡ ಮಾಡ್ತಾಯಿದ್ದೀನಿ. ಸ್ವಲ್ಪ ಫಸ್ಟಿಗೆ ಆಯಿಲನ್ನು ನಾನು ಹಚ್ತಾ ಇದ್ದೀನಿ, ಹಾಗೂ ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲೇ ಇಡಬೇಕು ನೀವು, ಯಾಕಂದರೆ ಸ್ವಲ್ಪ ದಪ್ಪ ಅಲ್ವಾ ಇದು, ಸರಿಯಾಗಿದು ಬೇಯಬೇಕು. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನೀವು ಬೇಯಿಸ್ಬೇಕು. ಇಲ್ದಿದ್ರೆ ಏನಾಗುತ್ತೆ, ಒಂದು ಕಡೆ ಮೇಲ್ಗಡೆ ಸರಿಯಾಗಿ ಬೇಯಲ್ಲ, ಫಾಸ್ಟಾಗಿಟ್ಟರೆ ಕೆಳಗಡೆ ಬೇಗನೆ ಕಪ್ಪಾಗುತ್ತೆ. ಹಾಗಾಗಿ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸಿದರೆ ಕರೆಕ್ಟಾಗಿ ಆಗುತ್ತೆ. ಇದು ಮುಚ್ಚಿಡಿ, 1 ನಿಮಿಷ ಬಿಟ್ಟು ತೆಗೆಯೋಣ. ಓಕೆ, ಇವಾಗ ಇದರ ಮೇಲೆ ನಾವು ಬಟರನ್ನು ಹಚ್ಚೋಣ. ನೋಡಿದ್ರಲ್ಲ ಎಷ್ಟೊಂದು ಸಿಂಪಲ್ ಆಗಿದೆ, ಎಷ್ಟು ಬೇಗನೆ ಆಗುತ್ತೆ. ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಸಾಕು. ಹಾಗಾಗಿ ಖಂಡಿತವಾಗ್ಲೂ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ಡೈಲಿ ಏನು ಮಾಡೋದು ಬ್ರೇಕ್ಫಾಸ್ಟಿಗೆ, ಸ್ನ್ಯಾಕ್ಸಿಗೆ ಅಂತ ಚಿಂತೆ ಇರುತ್ತಲ್ವ. ಹಾಗಾಗಿ ಒಂದೊಂದು ಇಂಥ ರೆಸಿಪಿಯನ್ನು ನೀವು ಮಾಡಿ ಮನೆಯಲ್ಲಿ ಟ್ರೈ ಮಾಡಿ ತಿನ್ನಿ, ತುಂಬ ರುಚಿಯಾಗಿ ಬರುತ್ತೆ. ಓಕೆ, ಇವಾಗ ಇನ್ನೊಂದು ಸೈಡ್ ನಾನು ಫ್ರೈ ಮಾಡಿದ್ದೀನಿ. ನೋಡಿ, ನೋಡಲಿಕ್ಕೂ ಚೆಂದ ಕಾಣ್ತಾ ಉಂಟಲ್ವ. ಓಕೆ, ಇದೇ ರೀತಿ ನೀವು ಎಲ್ಲವನ್ನು ಕೂಡ ಜಟ್ಪಟಾಗಿ ಮಾಡಿ ತೆಗೆದರೆ ಆಯಿತು. ಇದರೊಂದಿಗೆ ನೀರುಳ್ಳಿ ಸ್ವಲ್ಪ ಹಾಕಿ, ಆಮೇಲೆ ಈ ಚಟ್ನಿಯೊಂದಿಗೆ ತುಂಬ ಚೆನ್ನಾಗಾಗುತ್ತೆ. ಹಸಿ ನೀರುಳ್ಳಿ ಹಾಕಿ ನೀವು ತಿಂದರೆ ತುಂಬ ಟೇಸ್ಟ್ ಆಗುತ್ತೆ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ, ಅಷ್ಟೇ ಹೇಳೋದು ನಾನು. ಟ್ರೈ ಮಾಡಿ ಆದಮೇಲೆ ನೀವು ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ ಯಾವ ರೀತಿ ಆಗಿತ್ತು ಅಂತ ಹೇಳಿ. ನೋಡಿ, ತುಂಬ ಸಾಫ್ಟಾಗಿರುತ್ತೆ ನೋಡಿ. ಓಕೆ, ಚಟ್ನಿಯೊಂದಿಗೆ ಇದನ್ನು ಖಂಡಿತವಾಗ್ಲೂ ಈ ರೀತಿ ಟ್ರೈ ಮಾಡಿ. ನೋಡಲಿಕ್ಕೂ ಚೆಂದ, ತಿನ್ನಲಿಕ್ಕೂ ಚೆಂದ. ಓಕೆ, ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ನಾಳೆ ನಾನು ಸಿಗ್ತೀನಿ ಒಳ್ಳೆಯ ಒಂದು ರೆಸಿಪಿಯೊಂದಿಗೆ. ಅಷ್ಟರವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.